ನಮಸ್ಕಾರ. ನಾನು ಅಮೋಘ ಚಕ್ರವರ್ತಿ, ಡಾಕ್ಟರ್ ಶ್ರೀ ಎ.ಪಿ.ಎನ್. ಸ್ವಾಮಿಯವರ ಶಿಷ್ಯ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ತಿರುಪ್ಪಾವೈನಲ್ಲಿ ನೋಡ್ತಾ ಇರುವಂಥ ಪಾಶುರ 19ನೆಯ ಪಾಶುರ. ಈ 19ನೆಯ ಪಾಶುರದಲ್ಲಿ ಗೋದಾದೇವಿ ನಪ್ಪಿನ್ನೈ ಹಾಗೂ ನಪ್ಪಿನ್ನೈ ಜೊತೆ ಇರುವಂತಹ ಶ್ರೀಕೃಷ್ಣ ಇಬ್ಬರನ್ನು ಎಬ್ಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ. ಹಿಂದಿನ ಪಾಶುರವಾದ ಒಂದು ಮದ ಕಳಿಟ್ರನ್ ಅನ್ನುವಂತಹ ಪಾಶುರದಲ್ಲಿ ಗೋದಾದೇವಿ ಕೇವಲ ನಪ್ಪಿನೈನ ಮಾತ್ರ ಎಬ್ಸೋದಕ್ಕೆ ಪ್ರಯತ್ನ ಪಟ್ಟಳು. ಈ ಪಾಶುರದಲ್ಲಿ ನಪ್ಪಿನೈ ಜೊತೆ ಕೂಡಿರುವಂತಹ ಶ್ರೀಕೃಷ್ಣನನ್ನು ಸೇರಿ ಎಬ್ಬಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ. ಕುತ್ತು ಬೆಳಕೆರೆಯ ಕೋಟು ಕಾಲ್ ಕಟ್ಟಿನ್ಮೇಲ್ மெத்தென்ற பஞ்ச சயனத்தின் மேலேறி கொத்தலர் பூங்குழல் நப்பின்னை கொங்கை மேல் வைத்து கிடந்த மலர் மார்பா வாய்த்திரவாய் மைத்தடம் கண்ணினாய் நீ உன் மணாளனை எத்தனை போதும் துயிலழ ஒட்டாய்க்கான் எத்தனை ஏலும் பிரிவாற்ற ಗಿಲ್ಲಾಯಾಲ್ ತತ್ವಂ ಅಂಡ್ರು ತಗವೇಲೋರ್ ಎಂಪಾವಾಯ್ ಅನ್ನುವಂಥ ಈ ರೀತಿಯಲ್ಲಿ ಇಲ್ಲಿ ಗೋದಾದೇವಿ ಈ 19ನೆಯ ಪಾಶುರದಲ್ಲಿ ಕುತ್ತು ಬೆಳಕೆರಿಯ ಅಂತ ಹೇಳಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಈ ದೀಪವನ್ನು ಹಚ್ಚುವಂಥದ್ದು ಎಷ್ಟು ಮುಖ್ಯ. ನಾವು ಪ್ರತಿದಿನವೂ ದೀಪ ಬೆಳಗ್ತೇವಲ್ವ ನಮ್ಮ ದೇವರ ಮನೆಗಳಲ್ಲಿ, ಅದು ಎಷ್ಟು ಮುಖ್ಯವಾದದ್ದು ಅಂತ ಹೇಳಿ ತೋರಿಸ್ತಾ ಇದ್ದಾಳೆ. ಕುತ್ತು ಬೆಳಕೆರಿಯ ಕೋಟು ಕಾಲ್ ಕಟ್ಟಿಲ್ ಮೇಲ್, ಇಲ್ಲಿ ಅವರು ಮಲಗಿರುವಂತಹ ಒಂದು ಮಂಚ ಏನಿದೆ ಅದರ ಒಂದು ವಿವರಣೆ, ಅದರ ವರ್ಣನೆಯನ್ನು ಇಲ್ಲಿ ಮಾಡ್ತಾ ಇದ್ದಾಳೆ. ಇಂಥ ಸಾಮಾನ್ಯವಾದ ಮಂಚ ಅಲ್ಲ ಇದು. ಮಂಚದ ವಿವರಣೆಯನ್ನು ಮಾಡಿ, ಅದರ ಮೇಲೆ ಇರುವಂತಹ ಹಾಸಿಗೆಯ ವಿವರಣೆಯನ್ನು ಮಾಡಿ, ಅದರ ಮೇಲೆ ಮಲಗಿರುವಂತಹ ನಪ್ಪಿನ್ನೈನ ಸ್ತೋತ್ರ ಮಾಡಿ, ಆ ನಪ್ಪಿನ್ನೈ ಅನ್ನುವಂತಹ ನೀಳಾದೇವಿಯನ್ನು ಸ್ತೋತ್ರ ಮಾಡಿದ ನಂತರ ಆ ನೀಳಾದೇವಿಯ ಎದೆಯ ಮೇಲೆ ಮಲಗಿರುವಂತಹ ಶ್ರೀಮನ್ನಾರಾಯಣ, ಅದನ್ನೇ ತಾನೇ ನಾವು ನೀಳಾತುಂಗ ಸ್ತನಗಿರಿ ತಟಿ ಸುಪ್ತಮುದ್ಬೋಧ್ಯ ಕೃಷ್ಣಂ ಅನ್ನುವಂತಹ ತನಿಯನ್ನಲ್ಲೂ ನೋಡಿದ್ವಿ. ಆ ನೀಳಾದೇವಿಯ ಎದೆಯ ಭಾಗದ ಮೇಲೆ ಮಲಗಿದ್ದಾನೆ ನಮ್ಮ ಶ್ರೀಕೃಷ್ಣ ಅಂತ ಹೇಳಿ ಈ ರೀತಿಯಾಗಿ ಇವೆಲ್ಲ ಸಾಮಾನ್ಯ ಅರ್ಥಗಳಾದರೆ ಇದಕ್ಕೆ ಬಹಳಷ್ಟು ಒಳ ಅರ್ಥಗಳನ್ನು ನಮ್ಮ ಆಚಾರ್ಯರು ತೋರಿಸ್ತಾರೆ. ಆ ಒಳ ಅರ್ಥಗಳು ಸ್ವಾಪದೇಶಗಳು ಅಂತ ಕರೀತೇವೆ. ಅದನ್ನೆಲ್ಲ ತಾವೆಲ್ಲರೂ ತಿಳ್ಕೋಬೇಕು ಅಂತ ಇದ್ದರೆ ತಿರುಪ್ಪಾವೈ ಉಪನ್ಯಾಸ ಅಡಿಯೇನದ್ದು ಈಗ ಸದ್ಯಕ್ಕೆ ಪ್ರತಿದಿನವೂ 6ರಿಂದ 7:30 ಆಂಡಾಳ್ ಮಂದಿರ ಮೈಸೂರಿನಲ್ಲಿ ನಡೀತಾ ಇದೆ. ತಾವೆಲ್ಲರೂ ಅಲ್ಲಿಗೆ ಬಂದು ಇದನ್ನು ಕೇಳಿ ಆನಂದಿಸಬೇಕು ಅಂತ ಪ್ರಾರ್ಥಿಸ್ಕೊಳ್ತೇನೆ. ಧನ್ಯವಾದ.